ಇದು VSS ನ್ಯೂಸ್ ಬಿಗ್ ಇಂಪ್ಯಾಕ್ಟ್. ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ದಿಂದ ಮನೆಗಳಲ್ಲಿ ಬಿರುಕು ಎಂದು ವರದಿ ಮಾಡಲಾಗಿತ್ತು. ವರದಿ ನೋಡಿ ಎಚ್ಚೆತ್ತ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು. ಹೌದು, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಆನೆಗುದ್ದಿ ಬಳಿ ಕಲ್ಲು ಗಣಿಗಾರಿಕೆ ಬ್ಲಾಸ್ಟಿಂಗ್ ದಿಂದ ಮನೆಗಳು ಬಿರುಕು ಬಿಟ್ಟಿದ್ದು, ರೈತರ ಹೊಲಗಳು ಧೂಳಿನಿಂದ ಬೆಳೆ ನಾಶವಾಗುತ್ತಿದ್ದ ವಿಷಯ ವಿಸ್ತೃತವಾಗಿ ವರದಿ ಮಾಡಲಾಗಿತ್ತು. ಆ ವರದಿಯಿಂದ ಎಚ್ಚೆತ್ತುಕೊಂಡ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕಲ್ಲು ಗಣಿಗಾರಿಕೆ ಮಾಡುತ್ತಿದ್ದ ಕಂಪನಿಗೆ ನೋಟಿಸ್ ನೀಡಿ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ಸೂಚಿಸಿದ್ದಾರೆ. 2 ತಿಂಗಳಿನಿಂದ ಸಮಸ್ಯೆಯಿಂದ ಪರದಾಡುತ್ತಿದ್ದ ಆನೆಗುದ್ದಿ ಗ್ರಾಮಸ್ಥರಿಗೆ ನಮ್ಮ ವರದಿಯಿಂದ ಪರಿಹಾರ ದೊರೆತಂತಾಗಿದೆ. ಅದು ನೀವು ಕೊಟ್ಟ ದೂರ ಮೇರೆಗೆ ನಾವು ಇವತ್ತು ಆನೆಗುದ್ದಿ ಗ್ರಾಮದ ಸರ್ವೆ ನಂಬರ್ 115 ಸರ್ವೆನಲ್ಲಿ ನಮ್ಮ ಬೇಕೆಮ್ ಕಂಪ್ನಿಯವರು ಒಂದು ಕ್ವಾರಿ ಮತ್ತು ಒಂದು ಕ್ರಷರ್ ಹಾಕಿದ್ದಾರೆ ಗೌರ್ಮೆಂಟ್ ಲ್ಯಾಂಡಲ್ಲಿ. ಸೊ ಅದನ್ನು ವಿಸಿಟ್ ಮಾಡಿದೆ. ಅದರಿಂದ ಬ್ಲಾಸ್ಟಿಂಗಿಂದ ಏನೋ ಇವ್ರಿಗೆ ಸುತ್ತಮುತ್ತ ರೈತರಿಗೆ ಏನೋ ತೊಂದರೆ ಆಗ್ತಾಯಿದೆ ಅಂತೇಳಿ ಒಂದು ದೂರು ಬಂದಿತ್ತು. ಅದ್ರ ಪ್ರಕಾರ ನಾವು ಬಂದು ವಿಸಿಟ್ ಮಾಡಿದ್ವಿ. ನಾವು ನಮ್ಮ ಡಿಪಾರ್ಟ್ಮೆಂಟ್ ಇಂಜಿನಿಯರು ಬೆಟಗೇರಿ ಸರು ಬಂದು ನಾವೆಲ್ಲ ಸುತ್ತಮುತ್ತಲೆಲ್ಲ ನೋಡಿ ಇದು ಮಾಡಿದ್ದೀವಿ. ಮನೆಗಳಿಗೆಲ್ಲ ಬಿರುಕು ಬಿದ್ದೈತೆ ಅಂತ ಹೇಳಿದರು, ಅದನ್ನು ಕೂಡ ನಾವು ನೋಡಿಬಿಟ್ಟು ಇದು ಮಾಡಿದ್ದೀವಿ. ಸೊ ಅದನ್ನೇ ಕಂಪ್ನಿಯವರು ಕೂಡ ನಾನು ಹೇಳಿದ್ದೀನಿ, ಅದೇನೈತಿ ಕಂಟ್ರೋಲ್ ಬ್ಲಾಸ್ಟಿಂಗ್ ಮಾಡಿ ಅಂತ ಕೂಡ ನಾನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ, ಅವ್ರಿಗೆ ನೋಟಿಸು ಕೊಡ್ತೀವಿ ಡಿಪಾರ್ಟ್ಮೆಂಟಿಂದ. ಸೊ ಇದು ಏನೈತಿ ಕಾಂಪೆನ್ಸೇಷನ್ ಪ್ರಕಾರ ಅವ್ರಿಗೆ ಸುತ್ತಮುತ್ತಲ ರೈತರಿಗೆ ಗೌರ್ಮೆಂಟ್ ನಾರ್ಮ್ಸ್ ಪ್ರಕಾರ ಏನೈತಿ ಕಾಂಪೆನ್ಸೇಷನ್ ಕೊಡ್ಬೇಕಂತ ಹೇಳಿ ನಾನು ಅವ್ರ ಕಂಪ್ನಿಯವ್ರಿಗೂ ಹೇಳಿದ್ದೀನಿ. ಅದು ಪ್ರಿಕಾಷನ್ಸ್ ಕೂಡ ನಾನು ಅದನ್ನ ಹೇಳಿದ್ದೀನಿ ಕಂಪ್ನಿಯವ್ರಿಗೆ, ಬಸವರಾಜ್ ಅವ್ರಿಗೆ ಅದನ್ನು ಹೇಳಿದ್ದೀನಿ. ಮುಂದೆ ಈ ಥರ ಆಗ್ಲಾರ್ದಂಗೆ ನೋಡ್ಕೊಳ್ಳಿ ಅಂತೇಳಿ ನಾನು ಅವ್ರಿಗೆ ಇದು ಮಾಡಿದ್ದೀನಿ, ನೋಟಿಸ್ ಕೊಟ್ಟು ನಾವು ಅವ್ರಿಗೆ ಹೇಳಿದ್ವಿ.